ಅಂಡರ್ ರೇಟೆಡ್ ಫಿಲ್ಮ್ಸ್ ಒಂದು ಸಿನಿಮಾ ಅದರ ಪೊಟೆನ್ಷಿಯಲ್ಗೆ ತಕ್ಕಂತ ಪರ್ಫಾರ್ಮ್ ಮಾಡದೇ ಇದ್ದು ಓವರ್ ದ ಪೀರಿಯಡ್ ಆಫ್ ಟೈಮ್ ಒಂದು ಕಲ್ಟ್ ಫಾಲೋಯಿಂಗ್ ನ ಪಡ್ಕೊಂಡಾಗ ಅದನ್ನ ಅಂಡರ್ ರೇಟೆಡ್ ಅಂತ ಕರೀತಾರೆ. ಬಟ್ ಅಂಡರ್ ರೇಟೆಡ್ ಅಂತ ಅನ್ನೋದು ಸಿನಿಮಾಗೆ ಒಂಥರ ಇಂಜಸ್ಟಿಸ್ ಇದ್ದಂಗಲ್ವಾ. ಒಂದು ಫಾಲೋಯಿಂಗ್ ಪಡ್ಕೊಂಡ್ಮೇಲೆ ಅವ್ರಿಗೆ ಹೆಸರೇನೋ ಬರುತ್ತೆ, ಆದ್ರೆ ಅದಕ್ಕೆ ದುಡ್ಡು ಹಾಕಿದ್ದ ಪ್ರೊಡ್ಯೂಸರ್ಗಂತೂ ಲಾಭ ಆಗದೇ ಇಲ್ಲ. ನಾವು ಅವ್ರಿಗೆ ಲಾಭ ಅಂತೂ ತರ್ಸಕ್ಕಾಗಲ್ಲ, ಬಟ್ ಆ ಸಿನಿಮಾನ ರೆಕಮೆಂಡ್ ಮಾಡೋ ಮುಖಾಂತರ ನಿಮ್ಗೆ ಈ ಚಳಿಲಿ ಒಳ್ಳೊಳ್ಳೆ ಕಂಟೆಂಟ್ ಗಳನ್ನ ತೋರಿಸಬಹುದಲ್ವಾ. ರಿಲೀಸ್ ಆದಾಗ ಫೇಲ್ ಆಗಿ ಈಗ ಅಂಡರ್ ರೇಟೆಡ್ ಅಂತ ಅನಿಸ್ಕೊಂಡು ಕಲ್ಟ್ ಫಾಲೋಯಿಂಗ್ ನ ಪಡ್ಕೊಂಡಿರುವಂತಹ ಸಿನಿಮಾಗಳ ಲಿಸ್ಟು ನಿಮ್ ಮುಂದೆ ಇದೆ. ಬನ್ನಿ ಹಾಗಿದ್ರೆ ತಡ ಯಾಕೆ ನೋಡ್ಕೊಂಬರೋಣ. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಅಥವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಕಲೇಜಾ ಇದು ಸೂಪರ್ ಸ್ಟಾರ್ ಮಹೇಶ್ ಬಾಬು, ಅನುಷ್ಕಾ ಶೆಟ್ಟಿ ಲೀಡ್ ರೋಲ್ ಗಳಲ್ಲಿ ಕಾಣಿಸ್ಕೊಂಡಿರುವಂತಹ ಸಿನಿಮಾ. ತ್ರಿವಿಕ್ರಮ್ ಅವರ ನಿರ್ದೇಶನ ಈ ಸಿನಿಮಾಗಿತ್ತು. ಪಲಿ ಎನ್ನುವಂತಹ ಊರಿನಲ್ಲಿ ಪ್ಲೇಗ್ ಎಂಬ ಕಾಯಿಲೆ ಬಂದು ಹಲವರು ಅವರ ಪ್ರಾಣವನ್ನ ಕಳ್ಕೊಂಡಿರ್ತಾರೆ. ಅವ್ರನ್ನ ಉಳಿಸುವಂತಹ ಶಕ್ತಿ ನಮ್ಮ ನಾಯಕನಿಗೆ ಮಾತ್ರ. ಅದ್ ಹೇಗೆ, ಏನಿದ್ರ ಬ್ಯಾಕ್ ಸ್ಟೋರಿ, ಆ ಕಾಯಿಲೆಯನ್ನ ಹೋಗ್ಲಾಡ್ಸೋದಕ್ಕೆ ಅವನ ಕೈಯಲ್ಲಿ ಸಾಧ್ಯನಾ ಇಲ್ವಾ ಅನ್ನೋದೇ ಇಲ್ಲಿನ ಪ್ಲಾಟ್. ಸಿನಿಮಾ ರಿಲೀಸ್ ಆದಾಗ ಜನಗಳ ಎಕ್ಸ್ಪೆಕ್ಟೇಷನ್ಸ್ ಅಂಡ್ ಸಿನಿಮಾ ಇದ್ದಂತಹ ರೀತಿಗೂ ಸ್ವಲ್ಪನೂ ಅಲೈನ್ ಆಗ್ಲೇ ಇಲ್ಲ. ಮಹೇಶ್ ಬಾಬು ಅವ್ರನ್ನ ಒಂದು ಎಕ್ಸ್ಪೆರಿಮೆಂಟಲ್ ಪಾತ್ರದಲ್ಲಿ ನೋಡೋದಕ್ಕೆ ಆಗಿನ ತೆಲುಗು ಆಡಿಯನ್ಸ್ ರೆಡಿ ಇರಲಿಲ್ಲ. ಇದನ್ನ ಸಿನಿಮಾದ ಟೀಮ್ ಮಾರ್ಕೆಟ್ ಮಾಡಿದ ರೀತಿಗೂ ಸಿನಿಮಾ ಮೂಡ್ ಬಂದಿದ್ದ ಸ್ಟೈಲ್ಗೂ ತುಂಬಾನೇ ವ್ಯತ್ಯಾಸ ಇತ್ತು. ಬಾಕ್ಸ್ ಆಫೀಸ್ ನಲ್ಲಿ ಕೂಡ ಸಿನಿಮಾ ಮುಗ್ಗರ್ಸಿ ಬಿದ್ದಿತ್ತು. ಸಿನಿಮಾದಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡೋದು ಏನು ಇಲ್ಲದೆ ಇರಬಹುದು, ಆದ್ರೆ ಒಂದು ಓವರ್ ಆಲ್ ಸಿನಿಮಾ ಆಗಿ ಕಲೇಜಾ ಇಸ್ ಎ ಸೂಪರ್ ಫಿಲ್ಮ್ ವಿತ್ ಅಮೇಸಿಂಗ್ ಕಂಟೆಂಟ್ ಅಂಡ್ ಮೆಸೇಜ್ ಅಂದ್ರೆ ತಪ್ಪಾಗಲ್ಲ. ಒಂದು ರೊಟೀನ್ ಟೆಂಪ್ಲೆಟ್ ಇರುವಂತಹ ಸಿನಿಮಾ ಬಿಟ್ಟು ಒಂದು ವಿಭಿನ್ನವಾದ ಪ್ರಯತ್ನನ ನೀವು ನೋಡಬೇಕು ಅಂತ ಅನ್ಕೊಂಡಿದ್ರೆ ದಿಸ್ ಇಸ್ ಡೆಫಿನೆಟ್ಲಿ ಎ ಗುಡ್ ವಾಚ್. 7.9 IMDb ರೇಟಿಂಗ್ ನೊಂದಿಗೆ ಸಿನಿಮಾ ಯೂಟ್ಯೂಬ್ ನಲ್ಲಿ ತೆಲುಗು ಭಾಷೆಯಲ್ಲಿ ಫ್ರೀ ಆಗಿ ಅವೈಲೇಬಲ್ ಇದೆ. ತುಂಬಾದ್ ಇದು ನನ್ನ ಒನ್ ಆಫ್ ದ ಫೇವರೇಟ್ ಬಾಲಿವುಡ್ ಫಿಲ್ಮ್ಸ್ ಅಲ್ಲಿ ಒಂದು. ಈ ಸಿನಿಮಾ ನೋಡ್ಬೇಕಿದ್ರೆ ಇದು ಕೊಟ್ಟಂತಹ ಅನುಭವನ ನಾನು ಇಲ್ಲಿ ಶಬ್ದಗಳಲ್ಲಿ ಇಳಿಸೋದ್ರಲ್ಲಿ ನನಗೆ ಕಷ್ಟ ಆಗ್ತದೆ. ಪ್ಲಾಟ್ ಕೇಳ್ದೇನೆ, ಟ್ರೈಲರ್ ನೋಡ್ದೇನೆ ಈ ಸಿನಿಮಾ ನೋಡಿದ್ರೆ ಅದು ನಿಮ್ಮನ್ನ ಬೇರೆ ರೀತಿಲೇ ಹಿಟ್ ಮಾಡುತ್ತೆ ಗುರುವೆ. ಸಿನಿಮಾದ ಸ್ಟಾರ್ಟಿಂಗ್ 20 ನಿಮಿಷ ಬಹಳನೇ ಸ್ಕೇರಿಯಾಗಿ ಹಾರಿಫೈಯಿಂಗ್ ಆಗಿದೆ. ಈ ಸಿನಿಮಾ ತಯಾರಾಗೋದಕ್ಕೆ ತಗೊಂಡಿದ್ದು 2 ಅಲ್ಲ 3 ಅಲ್ಲ, ಬರೋಬ್ಬರಿ 7 ವರ್ಷ. ಇಲ್ಲಿದ್ದ ಚೈಲ್ಡ್ ಆರ್ಟಿಸ್ಟ್ಗಳು 1ನೇ ಕ್ಲಾಸ್ ಅಲ್ಲಿ ಇದ್ದವರು 8ನೇ ಕ್ಲಾಸ್ಗೆ ಬಂದಿದ್ರು ಈ ಸಿನಿಮಾ ಮುಗಿಲಿಲ್ಲ. ಆದ್ರೂ ಅಲ್ಲಿನ ಅಥೆಂಟಿಸಿಟಿ ಆಗ್ಲಿ, ಸ್ಟೋರಿ ಪ್ರೊಸೀಡ್ ಆಗುವಂತಹ ರೀತಿ ಆಗ್ಲಿ, ಎಲ್ಲವನ್ನ ಅಷ್ಟು ಕನ್ವಿನ್ಸಿಂಗ್ ಆಗಿ ಕಟ್ಕೊಟ್ಟಿರೋದಕ್ಕೆ ಅಲ್ಲಿನ ಡೈರೆಕ್ಟರ್ ರಾಹಿ ಅಂಡ್ ಮೈನ್ ಲೀಡ್ ಅಥವಾ ಪ್ರೊಡ್ಯೂಸರ್ ಆಗಿರುವಂತಹ ಸೋಹುಮ್ ಶಾ ಅವರನ್ನ ಮೆಚ್ಚಲೇಬೇಕು. ನೀವೇನಾದ್ರೂ ಈಗ ಎಡಿಟಿಂಗ್, ಸೌಂಡ್ ಡಿಸೈನ್, ಫಿಲ್ಮ್ ಮೇಕಿಂಗ್ ನ ಕಲಿತಾ ಇದ್ರೆ ಇದನ್ನ ಭಗವತ್ ಗೀತೆ ತರ ಕನ್ಸಿಡರ್ ಮಾಡಬಹುದು. ಅಷ್ಟು ಪ್ರೊಫೌಂಡ್ ಆಗಿದೆ ಇಲ್ಲಿನ ಟೆಕ್ನಿಕ್ಯಾಲಿಟೀಸ್. ರಿಲೀಸ್ ಆದಾಗ 10 ಕೋಟಿ ಗಳಿಸಿ ಸುಸ್ತಾದಂತಹ ಈ ಸಿನಿಮಾ ಅಕ್ಟೋಬರ್ ನಲ್ಲಿ ರಿಲೀಸ್ ಆಗಿ 40 ಕೋಟಿ ಬಾಚಿತ್ತು. ಅದು ಕೂಡ ಲಿಮಿಟೆಡ್ ಶೋಸ್ ನ ಪಡ್ಕೊಂಡು. ಈ ಸಿನಿಮಾ ಒಂದು ಮಸ್ಟ್ ವಾಚ್ ಗುರುವೆ. ಪ್ರೈಮ್ ವಿಡಿಯೋನಲ್ಲಿ ಹಿಂದಿ ಭಾಷೆಯಲ್ಲಿ ಅವೈಲೇಬಲ್ ಇದೆ. 8.3 IMDb ರೇಟಿಂಗ್ ನ ಜೊತೆಗೆ. ಉಳಿದವರು ಕಂಡಂತೆ ಗೊತ್ತು ನೀವು ಇದನ್ನ ನೋಡಿದ್ರಾ, ಇಷ್ಟ ಕೂಡ ಪಟ್ಟಿದ್ರಾ, ಬಟ್ ಇದನ್ನ ಮೆನ್ಷನ್ ಮಾಡೋದು ಅನಿವಾರ್ಯ. ಯಾಕಂದ್ರೆ ನಿಮ್ಮಲ್ಲಿ ಮೆಜಾರಿಟಿ ಈ ಸಿನಿಮಾನ ನೋಡಿರೋದು ಫೋನ್ ಅಥವಾ ಲ್ಯಾಪ್ಟಾಪ್ ಅಲ್ಲಿ. ರಿಟರ್ನ್ ಅಂಡ್ ಡೈರೆಕ್ಟೆಡ್ ಬೈ ರಕ್ಷಿತ್ ಶೆಟ್ಟಿ, ಸ್ಟಾರಿಂಗ್ ರಕ್ಷಿತ್ ಅಂಡ್ ರಿಷಬ್ ಶೆಟ್ಟಿ. ದಿಸ್ ಫಿಲ್ಮ್ ವಾಸ್ ಟ್ರೂಲಿ ಅಹೆಡ್ ಆಫ್ ಇಟ್ಸ್ ಟೈಮ್. ಆ ಕಾಲದಲ್ಲಿ ಅಂಡರ್ ರೇಟೆಡ್ ಅಂದ್ರೆ ಏನು ಅಂತ ಪರಿಚಯ ಮಾಡಿಕೊಟ್ಟಂತಹ ಸಿನಿಮಾ ಇದು. ಸಿನಿಮಾದ ಟೆಕ್ನಿಕ್ಯಾಲಿಟೀಸ್, ಮ್ಯೂಸಿಕ್, ಡೈಲಾಗ್ಸ್ ಎಲ್ಲವೂ ಪರ್ಫೆಕ್ಟ್. ಪರ್ಫಾರ್ಮೆನ್ಸ್ ಗಳು ಕೂಡ ತುಂಬಾ ಚೆನ್ನಾಗಿತ್ತು. ಎಂಡಿಂಗ್ ಕೂಡ ಬಹಳ ಚೆನ್ನಾಗಿತ್ತು. ಬಟ್ ಏನ್ ಮಾಡಕ್ಕಾಗತ್ತೆ, ಜನ ಇದನ್ನ ಅವಾಗ ಥಿಯೇಟರ್ ನಲ್ಲಿ ನೋಡೋದಕ್ಕಿಂತ ಜಾಸ್ತಿ ಶೇರ್ ಇಟ್ ಅಲ್ಲಿ ಶೇರ್ ಮಾಡ್ಕೊಂಡು ನೋಡಿದ್ದೆ ಜಾಸ್ತಿ. KFI ನ ಒಂದು ಮಾಸ್ಟರ್ ಪೀಸ್ ನ ನೀವು ಇನ್ನೂ ನೋಡಿಲ್ಲ ಅಂತಂದ್ರೆ ಸನ್ನೆಕ್ಸ್ಟ್ ಅಲ್ಲಿ ರಿಚರ್ಡ್ ಆಂಟೋನಿಯ ದರ್ಶನ ಮಾಡಿ ಮಜಾ ಬರುತ್ತೆ. ಇನ್ನು ಇದರ ಪ್ರೀಕ್ವೆಲ್ ರಿಚರ್ಡ್ ಆಂಟೋನಿ ಕೂಡ ಅನೌನ್ಸ್ ಆಗಿದೆ. ಅದು ಹೊಂಬಾಳೆ ಫಿಲ್ಮ್ಸ್ ನ ಅಡಿಯಲ್ಲಿ. ಏನೇನ್ ಕಮಾಲ್ ಮಾಡುತ್ತೆ ಕಾದ್ ನೋಡ್ಬೇಕಿದೆ. ಅಂಡ್ ಉಳಿದವರು ಕಂಡಂತೆ ರಿಲೀಸ್ ಆದ್ರೆ ಚೆನ್ನಾಗಿರುತ್ತೆ ಏನು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಕಂಡತ್ತಿಲ್ ಮುತ್ತಮಿಟಾಲ್ ಮಾಸ್ಟರ್ ಮೈಂಡ್ ಮಣಿರತ್ನಂ ಅವರು ಡೈರೆಕ್ಟ್ ಮಾಡಿ R ಮಾಧವನ್ ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ಸಿನಿಮಾ ಇದು. AR ರೆಹಮಾನ್ ಅವರ ಸಂಗೀತ ಇದಕ್ಕಿದೆ. ಇದರ ಜೀವ ಕೂಡ ಆ ಸಂಗೀತಾನೆ. ಇಲ್ಲಿನ ಮುಖ್ಯಧಾರಿ ಅಮುದಾ ಮತ್ತು ಅವಳ ತಂದೆ ತಿರುಚೆಲ್ವನ್ ಪ್ಲೇಡ್ ಬೈ ಮಾಧವನ್. ಅಮುದಾಗೆ ಅವಳು ಅಡಾಪ್ಟೆಡ್ ಅಂತ ಗೊತ್ತಾದ ನಂತರ ತನ್ನ ಬಯೋಲಜಿಕಲ್ ಪೇರೆಂಟ್ಸ್ ನ ಹುಡುಕ್ತಾ ಶ್ರೀಲಂಕಾಗೆ ತಲುಪ್ತಾಳೆ. ಅದರಲ್ಲೂ ನಡೀತಿದ್ದಂತಹ ಸಿವಿಲ್ ವಾರ್ ನ ನಡುವೆ ಒಂದು ಜೀವ ತನ್ನ ಹೆತ್ತೋರನ್ನ ನೋಡೋದಕ್ಕೂ ಕೂಡ ಎಷ್ಟು ಕಷ್ಟ ಪಡಬಹುದು ಅನ್ನೋದನ್ನ ಇಲ್ಲಿ ಬ್ಯೂಟಿಫುಲ್ ಆಗಿ ಕಟ್ಕೊಟ್ಟಿದ್ದಾರೆ. ಸಿನಿಮಾದ ಬಿಗ್ಗೆಸ್ಟ್ ಹೈಲೈಟ್ ಇಲ್ಲಿನ ಹಾಡುಗಳು, ಆ ಸಾಹಿತ್ಯ, ಆ ರಾಗ, ಆ ಬ್ಯಾಕ್ ಗ್ರೌಂಡ್ ಸ್ಕೋರು, ಆ ರೆಹಮಾನ್ ಅವರ ಮ್ಯಾಜಿಕ್ ಇಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಇನ್ನೊಂದು ಹೈಲೈಟ್ ಅಂದ್ರೆ R ಮಾಧವನ್ ಅವರ ಪರ್ಫಾರ್ಮೆನ್ಸ್. ಇನಿಷಿಯಲ್ ಡೇಸ್ ಅಲ್ಲೇ ಅವರ ಕ್ರಾಫ್ಟ್ ಬಗ್ಗೆ ಅವರಿಗೆ ಎಷ್ಟು ಸೀರಿಯಸ್ನೆಸ್ ಇತ್ತು ಅನ್ನೋದು ಇಲ್ಲಿ ಎವಿಡೆಂಟ್ ಆಗಿ ಗೊತ್ತಾಗುತ್ತೆ. ಸಿನಿಮಾದ ಎಮೋಷನಲ್ ಪೋರ್ಷನ್ಸ್ ಕೂಡ ಸಖತ್ ನ್ಯಾಚುರಲ್ ಆಗಿ ಬರ್ಕೊಂಡು ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಕಾರಣಾಂತರಗಳಿಂದ ಸಿನಿಮಾ ರಿಲೀಸ್ ಆದಾಗ ಮಾಸಸ್ ನ ಅಟ್ರಾಕ್ಟ್ ಮಾಡೋದ್ರಲ್ಲಿ ಫೇಲ್ ಆಯ್ತು. ಬಟ್ ಇದು ಓವರ್ ದ ಟೈಮ್ ತನಗೋಸ್ಕರ ಒಂದು ಗ್ರೇಟ್ ಫಾಲೋಯಿಂಗ್ ನ ಪಡ್ಕೊಂಡಿದೆ. ಒಂದು ವೆಲ್ ಮೇಡ್ ಎಮೋಷನಲ್ ಜರ್ನಿ ಇದಾಗಿದ್ದು ಪ್ರೈಮ್, ಹಾಟ್ಸ್ಟಾರ್ ಮತ್ತು ಆಹಾ ವಿಡಿಯೋಸ್ ನಲ್ಲಿ ತಮಿಳು ಭಾಷೆಯಲ್ಲಿ ಅವೈಲೇಬಲ್ ಇದೆ. ರಿಪಬ್ಲಿಕ್ ಇದು ದೇವಕಟ್ಟ ಅವರು ಡೈರೆಕ್ಟ್ ಮಾಡಿ ಸಾಯಿ ಧರ್ಮತೇಜ, ಐಶ್ವರ್ಯ ರಾಜೇಶ್, ಜಗಪತಿ ಬಾಬು ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ಸಿನಿಮಾ. ಇಲ್ಲಿನ ಮುಖ್ಯ ಪಾತ್ರಧಾರಿ ಅಭಿ.
ಸೊಸೈಟಿಯಲ್ಲಿರುವಂತಹ ಹಿಂಡ್ರೆನ್ಸಸ್ ನ ಚೇಂಜ್ ಮಾಡಬೇಕು ಅಂತ IAS ಆಫೀಸರ್ ಆಗೋನು. ಇವನು IAS ಆಗಿ ಏನೇನ್ ಮಾಡ್ದ, ಅಲ್ಲಿನ ಲೋಕಲ್ ಪೊಲಿಟಿಷಿಯನ್ ನ ಎದುರಾಕೊಂಡ್ಮೇಲೆ ಅದನ್ನ ಹೇಗ್ ಟ್ಯಾಕಲ್ ಮಾಡ್ತಾನೆ, ಅಷ್ಟಕ್ಕೂ ಡೈರೆಕ್ಟರ್ ಅವರು ಇದರಿಂದ ನಮ್ಗೆ ಏನ್ ಹೇಳೋದಕ್ಕೆ ಹೊರಟಿದ್ದಾರೆ ಅನ್ನೋದನ್ನ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೊಬೇಕು. ಮೂವಿಲಿ ಮೈನ್ ಹೈಲೈಟ್ಸ್ ಅಂದ್ರೆ ಒಂದು ಆ ರಿಯಲಿಸ್ಟಿಕ್ ಡೈಲಾಗ್ಸ್ ಅಂಡ್ ಇನ್ನೊಂದು ಡೈರೆಕ್ಟರ್ ಅವರು ಯಾವುದೇ ತರ ಡಿವಿಯೇಷನ್ಸ್ ನ ತಗೊಳ್ದೇನೆ ಹೇಳ್ಬೇಕಿರುವಂತಹ ಪಾಯಿಂಟ್ ನ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಡೆಲಿವರ್ ಮಾಡಿರೋದು. ಡೈರೆಕ್ಟ್ರು ಸಿಸ್ಟಮ್ ನ ಕೆಲವು ಪಾಲಿಸೀಸ್ ನ ಡೈರೆಕ್ಟ್ ಆಗಿ ಕ್ವಶನ್ ಮಾಡಿರೋ ಹಾಗೆ ಇದಾವೆ ಕೆಲವು ಡೈಲಾಗ್ಗಳು. ಇಲ್ಲಿ ಒಬ್ಬ ಕಾಮನ್ ಮ್ಯಾನ್ಗೆ ನ್ಯಾಯ, ಒಳ್ಳೆ ಬದುಕು ಒಂದು ಕನ್ಸಾಗೆ ಉಳ್ಕೊಂಡ್ಬಿಡುತ್ತೆ ಅನ್ನೋದನ್ನ ಬ್ರಿಲಿಯಂಟ್ ಆಗಿ ತೋರಿಸ್ಕೊಟ್ಟಿದ್ದಾರೆ. ಪರ್ಫಾರ್ಮೆನ್ಸಸ್ ಕೂಡ ಟೂ ಗುಡ್ ಅಂತ ಅನಿಸ್ತು ನನಗೆ. ಎಲ್ಲಿ ಎಷ್ಟು ಬೇಕೋ ಆ ಇಂಟೆನ್ಸಿಟಿ ಕರೆಕ್ಟ್ ಆಗಿ ಅಲೈನ್ ಆಗಿದೆ ಅಂತ ಅನಿಸ್ತು. ನಿಮ್ಗೆ ಪೊಲಿಟಿಕಲ್ ಥ್ರಿಲ್ಲರ್ ಡ್ರಾಮಾ ಇಷ್ಟ ಆಗುವಂತಹ ಕ್ಯಾಟಗರಿ ಆಗಿದ್ರೆ ಇದೊಂದು ಸೂಪರ್ ವಾಚ್. 7.8 IMDb ನೊಂದಿಗೆ ಈ ಸಿನಿಮಾ ZEE5 ನಲ್ಲಿ ತೆಲುಗು, ಹಿಂದಿ ಭಾಷೆಗಳಲ್ಲಿ ಅವೈಲಬಲ್ ಇದೆ. ಡಾಕ್ಟರ್ ಸ್ಲೀಪ್ ಇದು 1980 ರಲ್ಲಿ ತೆರೆ ಕಂಡಂತಹ ದ ಶೈನಿಂಗ್ ಅನ್ನುವಂತಹ ಸಿನಿಮಾದ ಸೀಕ್ವೆಲ್. ಹಾರರ್ ಫಿಲಮ್ಸ್ ಗಳು ಹೆಂಗಿರಬೇಕು ಅಂತ ತೋರಿಸ್ಕೊಟ್ಟಿದ್ದು ಈ ಸಿನಿಮಾ. ಅಲ್ಲಿ ಓವರ್ಲುಕ್ ಅನ್ನುವಂತಹ ಹೋಟೆಲ್ ಅಲ್ಲಿ ಒಂದು ವಿಚಿತ್ರವಾದ ಶಕ್ತಿ ಎಲ್ಲರನ್ನ ಮುಗಿಸ್ತಾ ಇರುತ್ತೆ ಬ್ರೂಟಲಿ. ಡ್ಯಾನ್ ಟೊರಾನ್ಸ್ ಅಲ್ಲಿಂದ ಪಾರಾಗಿರ್ತಾನೆ ಅಂಡ್ ಆ ಟ್ರಾಮಾದಲ್ಲೇ ತನ್ನ ಜೀವನ ಸಾಗಿಸ್ತಾ ಇರೋದನ್ನ ಇದರ ಸೀಕ್ವೆಲ್ ನಲ್ಲಿ ನೋಡಿದೀವಿ. ಆ ಟ್ರಾಮಾ ಇದ್ರೂ ಕೂಡ ಹೇಗೆ ಇವನು ಟ್ಯಾಕಲ್ ಮಾಡಿ ಇದನ್ನ ಮಟ್ಟ ಹಾಕ್ತಾನೆ ಅನ್ನೋದೇ ಇಲ್ಲಿನ ಪ್ಲಾಟ್. ಇಲ್ಲಿನ ವಯೋಲೆನ್ಸ್, ಹಾರರ್ ಎಲಿಮೆಂಟ್ಸ್ ನೀವು ಎಲ್ಲೂ ನೋಡಿರೋದಕ್ಕೆ ಸಾಧ್ಯನೇ ಇಲ್ಲ ಗುರು. ಅಷ್ಟು ಯುನೀಕ್ ಆಗಿದೆ ಇಲ್ಲಿನ ಪ್ರೆಸೆಂಟೇಷನ್. ನಾನು ಮೊದಲೇ ಹೇಳ್ದಂಗೆ ಒಂದು ಹಾರರ್ ಸಿನಿಮಾ ಹೇಗೆ ಸ್ಟೇಜ್ ಆಗ್ಬೇಕು, ಎಲಿವೇಟ್ ಆಗ್ಬೇಕು ಅನ್ನೋದಕ್ಕೆ ಇದೊಂದು ಬೆಂಚ್ ಮಾರ್ಕ್ ನ ಸೆಟ್ ಮಾಡಿತ್ತು. ಹಾರರ್ ಸಿನಿಮಾಗಳು ನಿಮ್ಗೆ ಇಷ್ಟ ಆಗೋದಾದ್ರೆ ಡೆಫಿನೆಟ್ಲಿ ಒಂದು ಟ್ರೈ ಕೊಡಿ, ಇಷ್ಟ ಆಗೇ ಆಗುತ್ತೆ ಅಂತ ನಾನ್ ಗ್ಯಾರಂಟಿ ಕೊಡ್ತೀನಿ. ಇದು ಆಪಲ್ TV+ ಹಾಗೂ ಪ್ರೈಮ್ ವಿಡಿಯೋನಲ್ಲಿ ಇಂಗ್ಲಿಷ್ ಭಾಷೆಯಲ್ಲಿ ಅವೈಲಬಲ್ ಇದೆ. ಲುಟೇರಾ ಇದು ವಿಕ್ರಮಾದಿತ್ಯ ಮೋಟ್ವಾನಿ ಅವರು ಡೈರೆಕ್ಟ್ ಮಾಡಿ ರಣವೀರ್ ಸಿಂಗ್, ಸೋನಾಕ್ಷಿ ಸಿನ್ಹಾ ಅವರು ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ಸಿನಿಮಾ. ವರುಣ್ ಹಾಗೂ ಸೌದಾಮಿನಿ ಇಲ್ಲಿನ ಮುಖ್ಯ ದಾರಿಗಳು. 1953 ರ ವೆಸ್ಟ್ ಬೆಂಗಾಲ್ ನಲ್ಲಿ ಸೆಟ್ ಆಗಿರುವಂತಹ ಕಥೆ ಇದಾಗಿದ್ದು, ಸೌದಾಮಿನಿ ಆ ಊರಿನ ದೊಡ್ಡ ಜಮೀನ್ದಾರರ ಪುತ್ರಿ. ಇವರ ತಂದೆಯನ್ನ ವರುಣ್ ಅನ್ನುವಂತಹ ಆರ್ಕಿಯಾಲಜಿಸ್ಟ್ ಒಂದು ಸಹಾಯ ಕೇಳ್ತಾ ಬರ್ತಾನೆ. ವರುಣ್ ಸೌದಾಮಿನಿಯ ಮನೆಯಲ್ಲಿ ವಾಸ ಮಾಡೋದಕ್ಕೆ ಶುರು ಮಾಡ್ತಾನೆ. ಅಲ್ಲಿ ಇವರ ಹಾರಿಫೈಯಿಂಗ್, ಡಿಸ್ಟರ್ಬಿಂಗ್ ಲವ್ ಸ್ಟೋರಿ ಶುರು ಆಗುತ್ತೆ. ಈ ಆರ್ಕಿಯಾಲಜಿಸ್ಟ್ ಕೇಳಕ್ ಬಂದಿದ್ದ ಹೆಲ್ಪ್ ಏನು, ಇವರ ಲವ್ ಸ್ಟೋರಿ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದೇ ಇಲ್ಲಿನ ಪ್ಲಾಟ್. ಸಿನಿಮಾ ಒಂದು ರೊಟೀನ್ ಲವ್ ಸ್ಟೋರಿ ಅಲ್ಲ. ಇಲ್ಲಿ ಮೆಟಫರಿಕಲಿ ತುಂಬಾ ಮೆಸೇಜ್ ಗಳನ್ನ ಡೈರೆಕ್ಟರ್ ಕನ್ವೆ ಮಾಡಿದ್ದಾರೆ. ಕತೆ ಅನ್ಫೋಲ್ಡ್ ಆಗ್ತಾ ಒಳ್ಳೆ ಥ್ರಿಲ್ ಅನ್ನ ಕೊಡ್ತಾ ಹೋಗುತ್ತೆ. ಬಟ್ ಈ ಹಿಡನ್ ಡೀಟೇಲಿಂಗ್, ಹೆವಿ ಫಿಲಾಸಫಿ ಜನರಿಗೆ ಇಷ್ಟ ಆಗ್ಲಿಲ್ಲ. ಅಗೇನ್ ಇವರು ಇದನ್ನ ಮಾರ್ಕೆಟ್ ಮಾಡಿದ ರೀತಿಗೂ ಫೈನಲ್ ಔಟ್ಪುಟ್ಗೂ ಒಂದು ಡಿಫರೆನ್ಸ್ ಇತ್ತು. ಸಿನಿಮಾ ಚೆನ್ನಾಗಿಲ್ಲ ಅಂತಲ್ಲ, ಬಟ್ ಜನಗಳು ಮಾರ್ಕೆಟಿಂಗ್ ಸ್ನಿಪ್ಪೆಟ್ಸ್ ನ ನೋಡಿ ಒಂದಿಷ್ಟು ಎಕ್ಸ್ಪೆಕ್ಟೇಷನ್ಸ್ ಗಳನ್ನ ಹುಟ್ಟಾಕೊಂಡಿರ್ತಾರೆ. ಅದು ಈ ಸಿನಿಮಾ ನೋಡಿದಾಗ ಮ್ಯಾಚ್ ಆಗದೆ ಇದ್ದ ಕಾರಣ ಇದು ಬಾಕ್ಸ್ ಆಫೀಸ್ ಅಲ್ಲಿ ಫೇಲ್ಯೂರ್ ಆಗಿ ಉಳ್ಕೊಂಡ್ಬಿಡ್ತು. ಒಂದು ಲಿಮಿಟೆಡ್ ವರ್ಗದಿಂದ ಒಳ್ಳೆ ಫಾಲೋಯಿಂಗ್ ನ ಇದು ಪಡ್ಕೊಂಡಿದೆ. ನಿಮ್ಗೆ ನಮ್ಮ ಸಪ್ತ ಸಾಗರದ ಆಚೆ ಎಲ್ಲೋ ತರದ ಸಿನಿಮಾಗಳು ಇಷ್ಟ ಆಗೋದಾಗಿದ್ರೆ ಇದೊಂದು ಗುಡ್ ವಾಚ್. 7.4 IMDb ರೇಟಿಂಗ್ ನೊಂದಿಗೆ ಸಿನಿಮಾ ಪ್ರೈಮ್ ವಿಡಿಯೋನಲ್ಲಿ ಹಿಂದಿ ಭಾಷೆಯಲ್ಲಿ ಅವೈಲಬಲ್ ಇದೆ. ಗಂಟು ಮೂಟೆ ಇದೊಂದು ಕನ್ನಡದ ಒನ್ ಆಫ್ ದ ಮೋಸ್ಟ್ ಅಂಡರ್ ರೇಟೆಡ್ ಸಿನಿಮಾ. ಇದಕ್ಕೆ ಸಿಗಬೇಕಿದ್ದ ಅಟೆನ್ಷನ್, ಫೇಮ್ ಇನ್ನೂ ಕೂಡ ಸಿಕ್ಕಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ರೂಪಾ ರಾವ್ ಅವರು ಡೈರೆಕ್ಟ್ ಮಾಡಿ ತೇಜು ಬೆಳ್ವಾಡಿ, ನಿಶ್ಚಿತ್ ಕೊರೋಡಿ ಅವರು ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ಸಿನಿಮಾ ಇದು. ಹೈಸ್ಕೂಲ್ ಲವ್ ಸ್ಟೋರಿ ಆಗಿ ಸಿನಿಮಾ ಶುರುವಾಗಿ ಒಂದು ಪೇನ್ಫುಲ್ ತಿರುವನ್ನ ಪಡ್ಕೊಳ್ಳುತ್ತೆ. ಈ ಸಿನಿಮಾ ಶುರುವಿಂದ ಕೊನೆವರೆಗೂ ನಿಮ್ಮನ್ನ ಎಮೋಷನಲಿ ಕ್ವಶನ್ ಮಾಡ್ತಾನೆ ಇರುತ್ತೆ. ಅಲ್ಲಲ್ಲಿ ಆ ಮೆಟಾಫರ್ಗಳು, ಪೊಯೆಟಿಕ್ ಡೈಲಾಗ್ಗಳು, ಇಬ್ಬರು ಲೀಡ್ ಗಳ ನಡುವೆ ಇರುವಂತಹ ಕೆಮಿಸ್ಟ್ರಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಅನ್ನ ಡೆಫಿನೆಟ್ಲಿ ಕೊಡ್ತವೆ. ಇಟ್ಸ್ ಎ ಮಸ್ಟ್ ವಾಚ್. ಸಿಗದು ಪ್ರೈಮ್ ವಿಡಿಯೋನಲ್ಲಿ. ಪುದುಪೇಟೈ ಸೆಲ್ವರಾಘವನ್ ಇವರ ಸಿನಿಮಾಗಳು ಸಿನಿಮಾ ತರ ಅನ್ಸೋದು ತುಂಬಾನೇ ಕಮ್ಮಿ. ಎಲ್ಲವನ್ನ ನ್ಯಾಚುರಲ್ ಆಗಿ ತೆಗೆದು ಆದಷ್ಟು ಅಥೆಂಟಿಕ್ ಆಗಿ ಪ್ರೆಸೆಂಟ್ ಮಾಡುವಂತಹ ಡೈರೆಕ್ಟರ್ ಇವರು. ಅವರು ತಯಾರಿಸಿರುವಂತಹ ಮಾಸ್ಟರ್ ಪೀಸ್ ಗಳಲ್ಲಿ ಪುದುಪೇಟೈ ಕೂಡ ಒಂದು. ಅವರು ಅನ್ಕೊಂಡಂಗೆ ಪರ್ಫಾರ್ಮ್ ಮಾಡಲಿಲ್ಲ, ಅದಕ್ಕೆ ಕಾರಣ ಹಲವಾರು ಇರ್ಬೋದು, ಬಟ್ ಒಂದು ಬಾಕ್ಸ್ ಆಫೀಸ್ ಬ್ಲೆಂಡರ್ ಆಗಿದಂತೂ ನಿಜ. ಇಲ್ಲಿ ಧನುಷ್, ವಿಜಯ್ ಸೇತುಪತಿ, ಸೋನಿಯಾ ಅಗರ್ವಾಲ್ ಮುಖ್ಯ ಪಾತ್ರಧಾರಿಗಳಾಗಿ ಕಾಣಿಸ್ಕೊಂಡಿದ್ದಾರೆ. ಇಲ್ಲಿನ ಮೈನ್ ಕ್ಯಾರೆಕ್ಟರ್ ನ ಹೆಸರು ಕೋಕಿ ಕುಮಾರ್. ಒಂದು ದಿನ ಅನ್ಫಾರ್ಚುನೇಟ್ಲಿ ಇವನ ಅಮ್ಮನ ಕೊಲೆ ಆಗುತ್ತೆ. ಅದರಿಂದ ಟ್ರಾಮಟೈಸ್ ಆದಂತಹ ಇವನು ಕೊನೆಗೆ ಬದಲಾಗೋದು ಒಬ್ಬ ರೂತ್ಲೆಸ್ ಗ್ಯಾಂಗ್ಸ್ಟರ್ ಆಗಿ. ಧನುಷ್ ಅವರು ಎಲ್ಲಾ ಪಾತ್ರಗಳನ್ನ ಆರಾಮಾಗಿ ಪುಲ್ ಆಫ್ ಮಾಡ್ತಾರೆ ಅಂಡ್ ಇಲ್ಲಿ ಕೂಡ ಅವರು ತಮ್ಮ ಶೋಲ್ಡರ್ಸ್ ಮೇಲೆ ಅದನ್ನ ಕ್ಯಾರಿ ಮಾಡಿದ್ದಾರೆ. ಆ ಸ್ಟೋರಿನ ಡೆವಲಪ್ ಮಾಡ್ಕೊಂಡಿರುವಂತಹ ರೀತಿ, ಸಣ್ಣ ಸಣ್ಣ ಬಿಟ್ಸ್ ಗಳಲ್ಲಿ ನಿಮ್ಗೆ ಇದು ಡಿಬೇಟ್ ಆಯ್ತಲ್ಲ ಗುರು ಅಂತ ಅನ್ಸಿದ್ರು ಕೊನೆಗೆ ಅವೆಲ್ಲವನ್ನ ಕನ್ಕ್ಲೂಡ್ ಮಾಡ್ತಾರೆ. 8.5 IMDb ರೇಟಿಂಗ್ ನೊಂದಿಗೆ ಸಿನಿಮಾ ಹಾಟ್ಸ್ಟಾರ್, ಆಹಾನಲ್ಲಿ ತಮಿಳ್ ಭಾಷೆಯಲ್ಲಿ ಅವೈಲಬಲ್ ಇದೆ. ಮಿಸ್ಸಿಂಗ್ ಲಿಂಕ್ ಇದು ಕ್ರಿಸ್ ಬಟ್ಲರ್ ಅವರು ಕ್ರಿಯೇಟ್ ಮಾಡಿರುವಂತಹ ಬ್ಯೂಟಿಫುಲ್ ಆನಿಮೇಟೆಡ್ ಫಿಲ್ಮ್. ಆನಿಮೇಟೆಡ್ ಫಿಲಮ್ಸ್ ಅಂದಾಗ ಮಕ್ಳಿಗೆ ಮಾತ್ರ ಮಾಡಿರೋದು ಅಂತ ಅಲ್ಲ, ದೊಡ್ಡವರು ಕೂಡ ಅದರಲ್ಲಿ ಇನ್ವೆಸ್ಟ್ ಆದ್ರೆ ಒಳ್ಳೆ ಮಜಾ ಕೊಡೋದು ಖಂಡಿತ. ಇಲ್ಲಿನ ಮೇನ್ ಕ್ಯಾರೆಕ್ಟರ್ ಸರ್ ಲಿಯೋನಲ್ ಓರ್ವ ಸೈಂಟಿಸ್ಟ್. ಕಾಮನ್ ಜನರಿಗೆ ಗೊತ್ತಿಲ್ಲದೆ ಇರುವಂತಹ ವಿಶಿಷ್ಟ ಜೀವಿ ಜಂತುಗಳ ಬಗ್ಗೆ ಇವನು ರಿಸರ್ಚ್ ಮಾಡ್ತಾ ಇರ್ತಾನೆ. ಒಂದು ದಿನ ಅವನಿಗೆ ಒಂದು ಅನಾನಿಮಸ್ ಲೆಟರ್ ಒಂದು ಬರುತ್ತೆ. ಅದರಲ್ಲಿ ಒಂದು ಎಕ್ಸ್ಟ್ರೀಮ್ಲಿ ಡಿಫರೆಂಟ್ ಪ್ರಾಣಿಯ ಎಕ್ಸಿಸ್ಟೆನ್ಸ್ ನ ಬಗ್ಗೆ ಲೀಡ್ಗಳು ಸಿಗ್ತವೆ. ಅದನ್ನ ಹುಡ್ಕೊಂಡು ಹೋದಂತಹ ಇವನು ಏನಾದ, ಅವನಿಗೆ ಬೇಕಿದ್ದ ರೆಕಗ್ನಿಷನ್, ಫೇಮ್ ಅವನಿಗೆ ಸಿಗ್ತಾ ಅನ್ನೋದೇ ಇಲ್ಲಿನ ಪ್ಲಾಟ್.
ಆನಿಮೇಟೆಡ್ ಅಂತ ಇಗ್ನೋರ್ ಆದಂತಹ ಈ ಸಿನಿಮಾಗೆ ಬಹಳಷ್ಟು ಅವಾರ್ಡ್ಗಳು ಬಂದಿವೆ ಹಲವು ಕ್ಯಾಟಗರಿಗಳಲ್ಲಿ. 2020ರಲ್ಲಿ ಗೋಲ್ಡನ್ ಗ್ಲೋಬ್ ಅವಾರ್ಡ್ ಫಾರ್ ಬೆಸ್ಟ್ ಆನಿಮೇಟೆಡ್ ಫೀಚರ್ ಫಿಲಂ ಅಂತ ಸ್ಪೆಷಲ್ ಅವಾರ್ಡ್ ಕೂಡ ಬಂದಿವೆ. ಆನಿಮೇಟೆಡ್ ಸಿನಿಮಾಗಳನ್ನ ನೋಡಿ ಮಜಾ ಮಾಡ್ತೀನಿ ಗುರು, ತುಂಬಾ ಟೈಮ್ ಆಗೋಗಿದೆ ಅಂತ ಅನ್ನೋರ್ಗೆ ಇದೊಂದು ಮಸ್ಟ್ ವಾಚ್ ಬಸ್ಸು. 6.8 IMDb ರೇಟಿಂಗ್ ಅನ್ನ ಈ ಸಿನಿಮಾ ಪಡ್ಕೊಂಡಿದೆ. ಪ್ರೈಮ್ ವಿಡಿಯೋದಲ್ಲಿ ಇಂಗ್ಲಿಷ್ ಭಾಷೆಯಲ್ಲಿ ಅವೈಲೇಬಲ್ ಇದೆ. ಇದಿಷ್ಟು ಅಂಡರ್ ರೇಟೆಡ್ ಫಿಲ್ಮ್ಸ್ ಪಾರ್ಟ್ 3 ಆಗಿತ್ತು. ಇದಕ್ಕಿಂತ ಮುಂಚೆ ಪಾರ್ಟ್ 1 ಮತ್ತು ಪಾರ್ಟ್ 2 ವಿಡಿಯೋಗಳನ್ನ ಕೂಡ ಮಾಡಿದ್ವಿ. ಅದು ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರುತ್ತೆ. ನೋಡಿಲ್ಲ ಅಂದ್ರೆ ನೋಡೋದನ್ನ ಮಿಸ್ ಮಾಡಬೇಡಿ. ಮತ್ತೆ ಸಿಗ್ತೀನಿ. ಲವ್ ಯು ಆಲ್. ಸೈನಿಂಗ್ ಆಫ್, ಮನು.